2023 ಫ್ರೀಡಂ ಪಾರ್ಕ್ ಅಲ್ಲಿ 7 ತಿಂಗಳು ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಸ್ಪಂದಿಸಿದ ಕಾಂಗ್ರೆಸ್ ಸರ್ಕಾರ ಅಮೆಂಡ್ಮೆಂಟ್ ಮಾಡ್ತು. ಕಳೆದ ಜುಲೈಯಲ್ಲಿ ಅಮೆಂಡ್ಮೆಂಟ್ ಮಾಡ್ತು 7 ತಿಂಗಳು ಹೋರಾಟ ಮಾಡಿದ್ದಕ್ಕೆ. ಬಟ್ ಅಮೆಂಡ್ಮೆಂಟ್ ಆಗಿದ್ರು ಕೂಡ ಕೋರ್ಟ್ಗಳಲ್ಲಿ ಏನು ACTC ನ್ಯಾಯಾಲಯಗಳಿದೆ ಮತ್ತು ಕೆಲವು ಕೋರ್ಟ್ಗಳಿದೆ, ಅಮೆಂಡ್ಮೆಂಟ್ ವಿರುದ್ಧವಾಗಿ ಆದೇಶ ಮಾಡ್ತಿದ್ದಾರೆ. ಇವರೇನು ಸಂವಿಧಾನ ವಿರುದ್ಧವಾಗಿ ಆದೇಶಗಳು ಆಗ್ತಾರೆ. ಇವರು ಸಂವಿಧಾನಕ್ಕಿಂತ ಹೆಚ್ಚು ಅವ್ರ ಕೋರ್ಟ್ಗಳು ACTCಗಳು ದಲ್ಲಾಳಿಗಳಾಗಿದ್ದಾರೆ. ಯಾರು ಹಣ ಕೊಡ್ತಾರೆ ಅವ್ರು ಪರವಾಗಿ ಕೆಲಸ ಮಾಡ್ತಾರೆ, ದಾಖಲೆಗಳು ಮಾಡಲ್ಲ, ಏನು ಮಾಡಲ್ಲ. ಇವರು ಏನು ನಮ್ಮ ಪರವಾಗಿ ಏನು ಆದೇಶ ಮಾಡಬೇಡ, ಸಂವಿಧಾನಬದ್ಧವಾಗಿ ಏನು PTCL ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಮಾಡಲಿ. ಕಾಯ್ದೆ ಉಲ್ಲಂಘನೆ ಮಾಡಿ ಯಾರು ಜಮೀನು ತಗೊಂಡಿದ್ದಾರೆ ಅದು ನಮ್ಗೆ ವಾಪಸ್ ಕೇಳ್ತಾ ಇರೋದು. ಬೇರೆ ಇವ್ರು ನೀವು ಅಪ್ಪರ ಸ್ವಂತ ಜಮೀನು ನಾವೇನು ಕೇಳ್ತಾ ಇಲ್ಲ. ನೋಡಿ, ಲಕ್ಷಾಂತರ ಕುಟುಂಬ ಬೀದಿ ಪಾಲಾಗಿದೆ ಜಮೀನು ಕಳ್ಕೊಂಡು. ನಾವು ಆದ್ರೂ ಕೂಡ ಸಂಬಂಧಪಟ್ಟ ಸರ್ಕಾರ ಕೂಡ 1 ವರ್ಷದಿಂದ ನೆಗ್ಲೆಕ್ಟ್ ಮಾಡ್ತಾರೆ. ಸಂಬಂಧಪಟ್ಟ ಮಂತ್ರಿ ಕೂಡ ಇದಕ್ಕೇನು ಜವಾಬ್ದಾರಿ ತಗೊಂಡಿಲ್ಲ. ಬರೇ ಮಾತಲ್ಲಿ ಹೊಟ್ಟೆ ತುಂಬಿಸಿ ನಮ್ಮ ದಲಿತನ ಜೀವನ ಹಾಳು ಮಾಡ್ತಾ ಇದ್ದಾರೆ. ಒಂದೇ ಒಂದು ಆದೇಶ ಮಾಡಿಕೊಂಡು ಇವರು ಸುಪ್ರೀಂ ಕೋರ್ಟ್ ಆದೇಶನ ಎಲ್ಲ ಆದೇಶ ವಜಾ ಮಾಡ್ತಾರೆ. ಶಾಸಕಾಂಗದಲ್ಲೇ ಒಂದು ಸಭೆ ಸದನದಲ್ಲೇ ಒಂದು ಅಮೆಂಡ್ಮೆಂಟ್ ಏನು ಪಾಸ್ ಆಗಿದೆ, ಅದಕ್ಕಿಂತ ದೊಡ್ಡವರು ಸಂವಿಧಾನಬದ್ಧವಾಗಿ ಏನು ಒಂದು ಶಾಸಕಾಂಗ ಸಭೆಯಲ್ಲಿ ಶಾಸನ ಆಗಿದೆ, ಆ ಶಾಸನ ಪ್ರಕಾರ ಅವರು ಆದೇಶ ಮಾಡಬೇಕು, ಅದಕ್ಕಿಂತ ಇವರು ದೊಡ್ಡ ಯಾವ್ದೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿಕೊಂಡು ನಾಟಕ ಮಾಡ್ತಿದ್ದಾರೆ. ಲೀಗಲ್ ಫ್ರೇಮ್ ಆಗಿಲ್ಲ. ಬದಲೇ ಎಲ್ಲ ACTCಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಇವರು ದೊಡ್ಡ ಭ್ರಷ್ಟರಾಗಿದ್ದಾರೆ. ₹1 ಕಾಸು ಕೊಡದೆ ಏನ್ ಕೆಲಸ ಮಾಡಲ್ಲ. ಇವರು ಎಲ್ಲ ಕಳ್ಳರಿದ್ದಾರೆ. ಎಲ್ಲ ACTCಗಳು ಇವರೇ ಕಳ್ಳರು. ಸಮಸ್ಯೆ ಆಗಿರೋದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ, ಸಚಿವರನ್ನು ಭೇಟಿ ಮಾಡಿದ್ದು. ಏನಿದೆ ಸಮಸ್ಯೆ ಬಗೆಹರಿಸ್ತೀವಿ, ಏನು ಸಮಸ್ಯೆ ಬಗೆಹರಿಸ್ತೀವಿ ಅಂದ್ರೆ ಮತ್ತೆ ರಾಜ್ಯಾದ್ಯಂತ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ. ಎಲ್ಲ ದಲಿತ ಸಂಘಟನೆಗಳು, ಎಲ್ಲ ಇಡೀ ಸಮುದಾಯ ಒಟ್ಟಾಗಿ ನಾವು ಹೋರಾಟ ಶುರು ಮಾಡ್ತೀವಿ. ಇವರೇನು ಮಾಡಿರೋದು. ನನ್ನ ಹೆಸರು PT ಮಂಜುನಾಥ ಅಂತ. ನಾನು ಕೂಡ ಇದ್ರಲ್ಲಿ ಬಾಧಿತ. 7 ತಿಂಗಳು ಫ್ರೀಡಂ ಪಾರ್ಕ್ ಆಹ್ವಾನ ಮಾಡಿದ್ವಿ. ಅದು ಸ್ಪಂದಿಸಿ ಮಟ್ಟು ತಾತ್ವಿಕ ಅಂತ ತಗೊಂಡೋಗಿಲ್ಲ. ಅದನ್ನ ಯಾವ್ದೋ ಒಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ನಾಟಕ ಮಾಡ್ತಾ ಇದ್ದಾರೆ.